Hello, hi, namaskar. Welcome to another episode of Bali series. ಇವತ್ತು ನಾವು ಹೋಗ್ತಿರೋ ಜಾಗ ಬಾಲಿ's most iconic peaks, Mount Batur. So the plan is to trek this volcanic mountain. It is not going to be easy. ಗೊತ್ತಿದೆ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಅಲ್ಲಿ ಹೋಗಿ ಅಲ್ಲಿಂದ ಸನ್ರೈಸ್ ನೋಡೋದು ಇದೆಯಲ್ಲ, it is going to worth every step. So let's get started. ಇದು ಸನ್ರೈಸ್ ಟ್ರೆಕ್ ಆಗಿದ್ರಿಂದ ಬೆಳಿಗ್ಗೆ 2 ಗಂಟೆಗೆ ನಾವು ನಮ್ಮ ಬೇಸ್ ಕ್ಯಾಂಪ್ನ ರೀಚ್ ಆಗಬೇಕಾಗಿತ್ತು. ಬೇಸ್ ಕ್ಯಾಂಪ್ ರೀಚ್ ಆದ್ಮೇಲೆ ನಮ್ಮನ್ನ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅಲ್ಲಿ ನಮಗೆ ಗೈಡ್ಸ್ನ ಅಸೈನ್ ಮಾಡ್ತಾರೆ, ಆಸ್ ವೆಲ್ ಆಸ್ ನಮಗೆ ಟ್ರೆಕ್ಕಿಂಗಿಗೆ ಬೇಕಾದಂತಹ ಗ್ಯಾಜೆಟ್ಸ್ನ ಕೊಡ್ತಾರೆ, ಲೈಕ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಟ್ರೆಕ್ಕಿಂಗ್ ಶೂಸ್, ಇವನ್ನೆಲ್ಲ ಹಾಕೊಂಡು ನಾವು ನಮ್ಮ ಟ್ರೆಕ್ಗೆ ರೆಡಿ ಆದ್ವಿ. ಒನ್ಸ್ ವಿ ಸ್ಟಾರ್ಟೆಡ್ ದ ಟ್ರೆಕ್ ವಿ ರಿಯಲೈಸ್ಡ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ಯಾಕಂದ್ರೆ ತುಂಬಾನೇ ಕತ್ಲೆ ಇತ್ತು ಆ್ಯಂಡ್ ದ ಪಾತ್ ವಾಸ್ ನಾಟ್ ಈಸಿ ಟು ಕ್ಲೈಂಬ್. ತುಂಬಾನೇ ಸ್ಲಿಪರಿ ಆಗಿತ್ತು, ತುಂಬಾ ಕಲ್ಗಳಿದ್ವು, ಎಡುಗ್ತಾ ಇದ್ವಿ, ಬಟ್ ಸ್ಟಿಲ್ ವಿ ವೇರ್ ಟ್ರೈಂಗ್ ಟು ಮ್ಯಾನೇಜ್ ವಿತ್ ಆಲ್ ದ ಗ್ಯಾಜೆಟ್ಸ್ ವಿ ಹ್ಯಾಡ್. But what's the reality? Is it tough? It is fine, just that I'm unable to breathe in my nose. It's a bit cold, but otherwise it is fine. It's 5 in the morning. We are halfway up. So maybe we have covered around 3 kilometers of the trek. You can see the steep over there. Chanagide. Trekking, really good experience here in Bali. ನಮ್ಮ ಟ್ರೆಕ್ಕಿಂಗ್ ಗ್ರೂಪಲ್ಲಿ ದೇರ್ ವೇರ್ ಪೀಪಲ್ ಆಲ್ ಅರೌಂಡ್ ದ ವರ್ಲ್ಡ್. ದೇರ್ ವಾಸ್ ಅ ಪರ್ಸನ್ ಫ್ರಮ್ ಫಿಲಿಪೈನ್, ಒಬ್ಬರು ಜರ್ಮನಿಯಿಂದ ಇದ್ದರು, ಈ ಥರ ಬೇರೆ ಬೇರೆ ಕಂಟ್ರೀಸಿಂದ ಇದ್ದರು. ಸೊ ವೈಲ್ ವಿ ವೇರ್ ಟ್ರೆಕ್ಕಿಂಗ್ ನಾವು ನಮ್ಮ ಸ್ಟೋರೀಸ್ನ ಎಕ್ಸ್ಚೇಂಜ್ ಮಾಡಿದ್ವಿ, ನಮ್ಮ ಕಲ್ಚರ್ಸ್ ಬಗ್ಗೆ ಮಾತಾಡಿದ್ವಿ, ಅವರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ವಿ. ಈ ಥರ ಮಾತಾಡ್ತಾ ನಮಗೆ ಹತ್ತೋದು ಅಷ್ಟು ಕಷ್ಟ ಅನಿಸಿಲ್ಲ. ಆಸ್ ವೆಲ್ ಆಸ್ ಸುಸ್ತಾದಾಗ ಒಬ್ರಿಗೊಬ್ರಿಗೆ ಎನ್ಕರೇಜ್ ಮಾಡ್ಕೊತಾ ಇದ್ವಿ. ದ್ಯಾಟ್ ಮೇಡ್ ದ ಟ್ರೆಕ್ ಈಸಿಯರ್ ಆ್ಯಕ್ಚುಲಿ. Are you feeling cold now? Yeah. What is this? That area? Crater volcano? This is volcano in the crater in the half tip already. Volcano. Volcano. Almost Mughal Baga bandidivi. So we have finished almost like 80% of the trek. So you can see the beautiful skies. Sun is about to rise, and we are yet to reach the top. So there is the top. After like around 5 to 6 kilometers of trek, we are about to reach the top, and sun is about to rise. It's so good. ಮೇಲೆ ಹೋಗ್ತಾ ಆ್ಯಕ್ಚುಲಿ ಚಳಿ ಆಗ್ತಾ ಇದೆ, ಥಂಡಿ ಗಾಳಿ. I'll show you the view. Hello, good morning. Almost there. Yeah. Like the view? You like it? I see the view every day. Finally, we reached the summit just in time. We could see the first hint of dawn breaking through the darkness. ಸೂರ್ಯ ಉದಯಿಸ್ತಿದ್ದಂಗೆ ಸೂರ್ಯನ ಮೊದಲ ಕಿರಣ ಮೌಂಟ್ ಬಟೂರ್ ಮೇಲೆ ಬಿತ್ತು. At the same time, the color of the sky started to change and the view was just breathtaking. Woohoo! We are in the top. You can see the sunrise. It's so beautiful. ಸಖತ್ತಾಗಿದೆ. ಸೊ ಅಲ್ಲಿ ಕಾಣಿಸ್ತಾ ಇರೋವಂಥದ್ದು ನಾವಿವಾಗ ಇರೋವಂಥದ್ದು ಮೌಂಟ್ ಬಟೂರ್. Okay, and you can see Mount Batur Lake, and this is Mount Agun. The view is so beautiful. Look at the clouds.
see my image. Yeah, my shadow. Yeah, right? Actually, I can see clouds going above me. ಸೊ ಮೌಂಟ್ ಬಟೂರ್ ಅಲ್ಲಿ ಪೀಕ್ ಒಳಗಡೆ ನಾವು ಸನ್ರೈಸ್ನ ನೋಡಿಕೊಂಡು ಇವಾಗ ಆ ವಾಲ್ಕೆನೋ ಇರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ದೂರದಿಂದ ನೋಡಿದ್ವಿ, ಅಲ್ಲಿ ಹೊಗೆ ಬರ್ತಾ ಇತ್ತು. ಸೊ ದೆರ್ ವಾಸ್ ಎ ಸ್ಮೋಕ್ ಅಪ್ ಆಫ್ ದೇರ್. ಸೊ ವಿ ಆರ್ ಗೋಯಿಂಗ್ ರೈಟ್ ಟು ವಾಚ್ ದೇರ್. ವಿ ಆರ್ ಗೋಯಿಂಗ್ ನಿಯರ್ ಟು ಇಟ್. ನಾವು ಇವಾಗ ವಾಲ್ಕೆನೋ ಹತ್ರ ಹೋಗ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಗೋಯಿಂಗ್ ನಿಯರ್ ವಾಲ್ಕೆನೋ. ಸೊ ವಿ ಆರ್ ಇನ್ ವಾಲ್ಕೆನೋ ಏರಿಯಾ. ಈ ಪೂರ್ತಿ ಹೊಗೆ ಬರ್ತಾ ಇರೋದು ವಾಲ್ಕೆನೋಯಿಂದ. ಅಲ್ಲಿ ಮುಟ್ಟಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ ಬಿಸಿ ಇದೆ. ನಿಂತ್ಕೊಳ್ಳೋಕ್ಕೂ ಬಿಸಿ ಬಿಸಿ ಆಗ್ತಾ ಇದೆ ಇಲ್ಲಿ. ಆಚೆ ಕಡೆ ಇಷ್ಟು ಥಂಡಿ ಇದ್ರೂ ಕೂಡ ಇಟ್ ಈಸ್ ಸೋ ಹಾಟ್. ಓ ಯು ಗೈಸ್ ಆರ್ ಕುಕಿಂಗ್. ನೈಸ್. ವಿ ಕಾಂಟ್ ಟಚ್. ಓಹ್ ಓಹ್ ಎಸ್, ಹಂಡೆ ಒಲೆಯಲ್ಲಿ ಕೈ ಇದ್ದಂಗೆ ಆಗ್ತಾ ಇದೆ. ಇಟ್ ಇಸ್ ಸೋ ಹಾಟ್. ನೋ ನೋ, ಅಲ್ಲಿ ಕೆಳಗಡೆ ಕೈ ಹಾಕು. ಅಲ್ಲಿ ಕೆಳಗಡೆ. It's very, oh my god, it's hot. It is very hot. They're actually boiling the eggs. After witnessing the beautiful sunrise at the top of Mount Batur and experiencing the hot volcano vents, now it was time for us to descend. ನಾವು ಹತ್ತಿದ ದಾರಿನೇ ಬೇರೆ ಇತ್ತು, ನಾವು ಇಳಿದಿದ್ದ ದಾರಿನೇ ಬೇರೆ ಇತ್ತು, ಬಟ್ ಕಂಪ್ಯಾರಿಟಿವ್ಲಿ ದ ಡಿಸೆಂಟ್ ವಾಸ್ ಮಚ್ ಈಸಿಯರ್. You enjoyed, sir? Right. Yes, I did. So much enjoyed. Yeah, it was great. Hopefully we come back soon. After talking to Mount Batur, they had taken before dropping us to the hotel. They had, they have taken us to coffee plantation. What is this? Luwak. Luwak. They eat the coffee, they eat the coffee bean, they eat fermentation the coffee bean with the stem of any matters. When they eat coffee, it will not get digested. Not the digestive, because the luwaks are only the swallow the bean, not the chew the coffee bean. Okay, they don't The chew whites it. are eat the coffee because the coffee bean will have the sweet flavor. So it tastes like a candy and like a fruit. Yeah. Okay, okay. ಈ ಕಾಫಿ ಪ್ಲಾಂಟೇಶನ್ ನಲ್ಲಿ ನಾವು ಒನ್ ಆಫ್ ದ ರೇರೆಸ್ಟ್ ಅಂಡ್ ದ ಕಾಸ್ಟ್ಲಿಯೆಸ್ಟ್ ಕಾಫಿನ ನೋಡಿದ್ವಿ. ದಟ್ ಇಸ್ ಲುವಾಕ್ ಕಾಫಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೂಪ್ಡ್ ಕಾಫಿ. ಪೂಪ್ಡ್ ಕಾಫಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಲುವಾಕ್ ಅನ್ನೋ ಆನಿಮಲ್ಲು ಈ ಕಾಫಿ ಬೀನ್ಸ್ನ ನುಂಗುತ್ತೆ. ಐ ರಿಪೀಟ್, ನುಂಗುತ್ತೆ, ಜಗಿಯಲ್ಲ. ಆ್ಯಂಡ್ ಅದು ಅದರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫರ್ಮೆಂಟ್ ಆಗಿ ಆ ಆನಿಮಲ್ಲು ಪೂಪ್ ಮಾಡಿರೋಂಥ ಕಾಫಿ ಬೀನ್ನ ಇವರು ಕ್ಲೀನ್ ಮಾಡಿಬಿಟ್ಟು ಅದನ್ನು ರೋಸ್ಟ್ ಮಾಡಿ ಡ್ರೈ ಮಾಡಿ ಅದರಿಂದ ಕಾಫಿ ಪುಡಿನ ತಯಾರಿಸ್ತಾರೆ. ದ್ಯಾಟ್ಸ್ ವೈ ದಿಸ್ ಈಸ್ ಒನ್ ಆಫ್ ದ ರೇರೆಸ್ಟ್ ಆ್ಯಂಡ್ ದ ಕಾಸ್ಟ್ಲಿಯೆಸ್ಟ್ ಕಾಫಿ ಇನ್ ದ ವರ್ಲ್ಡ್. ಕಾಸ್ಟ್ಲಿಯೆಸ್ಟ್ ಯಾಕೆ ಹೇಳ್ತೀನಂದರೆ, ಇದರ 1 ಕಪ್ ಕಾಫಿನ ಬೆಲೆ 4,500. Which did you like? I like this rose tea and this, what's this? Saffron tea. Saffron. And this one. Whatever is in pink color, I liked it. Rosella tea, that is. Rosella tea. Yeah. So I came to coffee plantation and liked only tea. You're not trying poop coffee? No. ಕಾಫಿ ಪ್ಲಾಂಟೇಷನ್ಗೆ ಬಂದಿದ್ದಕ್ಕಂತೂ ಫ್ರೀ ಕಾಫಿ ಟೇಸ್ಟಿಂಗ್ ಮತ್ತು ಟೀ ಟೇಸ್ಟಿಂಗ್ ಸಿಕ್ತು. ಇಲ್ಲಿ ಪೂಪ್ ಕಾಫಿನ ನಾವು ಟ್ರೈ ಮಾಡಲಿಲ್ಲ. ನಿಮಗೆ ಟೈಮ್ ಇದೆ ಅಂದರೆ ಇಟ್ ಈಸ್
ಕೈಂಡ್ ಆಫ್ ಗೋಯಿಂಗ್ ಜಸ್ಟ್ ಫ್ರೀ ಕಾಫಿ ಇದು ಸಿಗುತ್ತೆ. ಸೊ ಇವರು ಪ್ಯಾಕೇಜ್ ಯಾವ ಥರ ಡಿಸೈನ್ ಮಾಡಿದ್ದಾವೆ ಅಂದರೆ ನಿಮಗೆ ಬೇಡ ಅಂತ ಹೇಳಿದ್ರು ಕೂಡ ಇಟ್ಸ್ ಕಂಪಲ್ಸರಿ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಹೋಗಿ ಅಂತ ಹೇಳ್ತಾರೆ. ಬಟ್ ನೋ ಆಪ್ಷನ್, ಹೋಗಲೇಬೇಕಾಗತ್ತೆ. After tasting some refreshing tea and coffee in this coffee plantation, we headed back to our hotel to get some rest. That's it for this video. See you in the next one.